ಮುಂಚಿನ 2 ವಿಡಿಯೋದಲ್ಲಿ ಗೋಡೆ ಸಪೋರ್ಟ್ ತೊಗೊಂಡು ಮಾಡೋದು ಹೇಗೆ ಅಂತ ನೋಡಿದ್ರಿ. ಆಮೇಲೆ ಕಾರ್ನರಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಿ. ಅಂದರೆ ಆ ಕಡೆ ಈ ಕಡೆ ಬೀಳದೇ ಇರೋ ಥರ ಹೇಗೆ ನಿಂತ್ಕೊಳ್ಳೋದು ಅನ್ನೋದು, ಭಯ ಇಲ್ದಲೇ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ರಿ. ಈಗ ನಮ್ಮ ಸ್ಥಿತಿ ಕರೆಕ್ಟಾಗಿದೆಯಾ, ಅಲೈನ್ಮೆಂಟ್ ಸರಿಯಾಗಿದೆಯಾ ಅಂಥೇಳಿ ಈ ಕಾರ್ನರಿಗೆ ನಮ್ಮದು ಬಾಡಿ ಬರಬೇಕು. ಅಂದರೆ ಲಂಬರ್ ಭಾಗ ಈ ಕಾರ್ನರಿಗೆ ಬರಬೇಕು. ನಮ್ಮದು ಟೈಲ್ ಬೋನ್ ಏನಿದೆ ಅದು ಈ ಗೋಡೆಗೆ ಬರಬೇಕು ಕಾರ್ನರ್ಗೆ. ಆ ರೀತಿ ಮಾಡಿದಾಗ ನಮ್ಮದು ಅಲೈನ್ಮೆಂಟ್ ಸರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಕಾಲು ಬರುತ್ತೆ. ಎರಡೂ ಕಡೆ ಪಾದಗಳು ಬಂದು ಟೈಲ್ ಬೋನ್ ಮಧ್ಯದ ಭಾಗ ಕರೆಕ್ಟಾಗಿ, ಬೆನ್ನಿನ ಮೂಳೆ ಕರೆಕ್ಟಾಗಿ ಈ ಲೈನಿಗೆ ಬರುತ್ತೆ. ಪ್ರೊಸೀಜರೆಲ್ಲ ಸೇಮ್ ಇರುತ್ತೆ. ಟೆಕ್ನಿಕ್ಕೆಲ್ಲ ನಾವು ಫಸ್ಟ್ ರೌಂಡಲ್ಲಿ ಮಾಡಿದ್ದು ಹೇಗೆ, ಸೆಕೆಂಡ್ ರೌಂಡಲ್ಲಿ ಮಾಡಿದ್ದು ಹೇಗೆ ಅಂತ ಇಲ್ಲೂ ಅದೇ ಥರ ಕೈಗಳಿಟ್ಕೋಬೇಕು, ಅದೇ ಥರ ಮೊಣಕೈ ಒತ್ತಬೇಕು, ಅದೇ ಥರ ಕಾಲು ಲಿಫ್ಟ್ ಮಾಡ್ಕೊಂಡು ಮಾಡಬೇಕು. ಆದರೆ ಬೆನ್ನಿನ ಮಧ್ಯದ ಭಾಗ, ಬೆನ್ನು ಮೂಳೆ ಭಾಗ ಕರೆಕ್ಟಾಗಿ ಈ ಲೈನಿಗೆ ಬರಬೇಕು. ಅಂದರೆ ನಮ್ಮ ಅಲೈನ್ಮೆಂಟ್ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ. ಇವಾಗ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ಈಗ ನೋಡಿ, ಕೈ ಲಾಕ್ ಮಾಡಿದ್ವಲ್ಲ ಹಾಗೆ ಅದೇ ಥರನೇ ನಡು ನೆತ್ತಿ ಕರೆಕ್ಟಾಗಿಡಬೇಕು. ಯಾವಾಗಲೂ ಮೊಣಕೈ ರಿಸ್ಟ್ ಒತ್ತಬೇಕು, ಶೋಲ್ಡ್ರ್ ಲಿಫ್ಟ್ ಮಾಡಿರ್ಬೇಕು, ಶೋಲ್ಡ್ರಿಗೆ ಆಗಬಾರ್ದು. ಈ ಥರ ಇಟ್ಕೊಂಡು ನಡು ನೆತ್ತಿ ಬ್ಲ್ಯಾಂಕೆಟ್ ಮೇಲೆ ಇಡಬೇಕು. ಹೀಗೆ ವಾಕ್ ಮಾಡಬೇಕು. ಹೀಗೆ ವಾಕ್ ಮಾಡಾದ್ಮೇಲೆ ಕಾಲನ್ನು ಈ ಥರ ತೊಗೊಳ್ಳಿ. ನಮ್ಮ ಟೈಲ್ ಬೋನ್ ಇದೆ ನೋಡಿ, ಅದು ಕರೆಕ್ಟಾಗಿ ಈ ಗೋಡೆಗೆ ಕಾರ್ನರ್ಗೆ ಆ ಲೈನ್ ಏನಿದೆ ಅದಕ್ಕೆ ತಾಕ್ತಾ ಇರಬೇಕು. ಪಾದಗಳು ನೋಡಿ ಆ ಕಡೆ ಈ ಕಡೆ ಇರಬೇಕು. ಪಾದದ ಒಳ ಅಂಚು ಮೇಲಕ್ಕೆ ಲಿಫ್ಟ್ ಮಾಡ್ತಾ ಇರಬೇಕು. ಪಾದದ ಬೆರಳು ನೆಲದ ಕಡೆಗೆ, ಪಾದದ ಹೊರ ಅಂಚು ನೆಲದ ಕಡೆಗೆ. ಔಟ್ ಎಡ್ಜಸ್ ಟೋಸ್ ಡೌನ್ವರ್ಡ್ಸ್, ಇನ್ನರ್ ಎಡ್ಜ್ ಲಿಫ್ಟ್ ಮಾಡ್ತಾ ಇರಬೇಕು. ಇಲ್ಲಷ್ಟೇ ಬಟಕ್ ಸ್ಟ್ರೈಟ್ ಮಾಡಿ, ತೈ ಸ್ಟ್ರೆಚ್ ಮಾಡಿ, ನೀವ್ಯಾಕೆ ಸ್ಟ್ರೈಟ್ ಇರಲಿ. ಕಾಫ್ ಮಸಲ್ ಸ್ಟ್ರೆಚ್ ಮಾಡ್ಕೊಳ್ಳಿ. ಮೊಣಕೈಗಳನ್ನು ಒತ್ತಿ, ರಿಸ್ಟ್ ಒತ್ತಿ, ಶೋಲ್ಡ್ರ್ ಲಿಫ್ಟ್ ಮಾಡ್ತಾಯಿರಿ. ಉಸಿರಾಟವನ್ನು ಗಮನಿಸ್ತಾಯಿರಿ. ಉಸಿರಾಟ ಮುಖ್ಯ. ಯಾವುದೇ ಸ್ಥಿತಿನಲ್ಲಿರಬೇಕಾದ್ರೆ ಉಸಿರಾಟ ನಿಧಾನಕ್ಕೆ ಸಹಜವಾಗಿ ನಡೀತಾ ಇದ್ದಾಗ ಸ್ಥಿತಿನಲ್ಲಿ ಎಷ್ಟೊತ್ತು ಬೇಕಾದರೂ ಇರ್ಬೋದು ನಾವು. ಉಸಿರಾಟ ಸರಿಗೆ ನಡೀತಿಲ್ಲ ಅಂದರೆ ಅಷ್ಟೇ ಬೇಗ ವಾಪಸ್ ಬರ್ತೀವಿ. ಅಂದರೆ ಸ್ಟ್ರೈನ್ ಆಗುತ್ತೆ ನೋಡಿ. ಈ ಥರ ನಮ್ಮದು ಅಲೈನ್ಮೆಂಟ್ ಇವಾಗ ಕರೆಕ್ಟಾಗಿದೆ ಅಂತ. ಅಂದರೆ ಯಾವುದೇ ಕಡೆಗೆ ವೆಯ್ಟ್ ಜಾಸ್ತಿ ಇಲ್ಲ ಅಂತ. ಇಲ್ಲಾಂದ್ರೆ ಸೆಂಟ್ರಲ್ ಮಾಡುವಾಗ ಸ್ವಲ್ಪ ಈ ಕಡೆಗೆ ಹೋಗುತ್ತೆ, ಗೋಡೆ ಹತ್ರ ಮಾಡುವಾಗ ಈ ಕಾಲು ಈ ಕಡೆಗೆ ಹೋಗುತ್ತೆ, ಆ ಥರ ಇರುತ್ತಲ್ವ. ಇಲ್ಲಿ ಅಂದರೆ ನಾವು ನೋಡ್ಕೊಳ್ಳೋದಕ್ಕೆ ಕರೆಕ್ಟ್ ಇದೆಯಾ ನಮ್ಮದು ಸ್ಥಿತಿ, ಒಂದೇ ಲೈನಲ್ಲಿ ಇದೆಯಾ ಎರಡೂ ಕಾಲುಗಳು, ನಮ್ಮ ಬಾಡಿ ವೆಯ್ಟ್ ಕರೆಕ್ಟಾಗಿ ಕುತ್ತಿಗೆ ತಲೆ ಮೇಲಿದೆಯಾ, ಶೋಲ್ಡ್ರ್ ಮೇಲಿದೆಯಾ ಅಂತ ಕರೆಕ್ಟಾಗಿ ಗಮನಿಸ್ತಾ ಹೋಗ್ಬೋದು. ಇದು ಒಂದು ಗುರು ನಮಗೆ. ಈ ಕಾರ್ನರ್ ಹೀಗೆ ನಿಧಾನ ವಾಪಸ್ ಬರಬೇಕು. ಹೀಗೆ ಕಂಟ್ರೋಲ್ ಇರಬೇಕು ನಮ್ಮ ಬಾಡಿನಲ್ಲಿ. ಇಲ್ಲ ಅಷ್ಟೆ, ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಹೊತ್ತಾದಮೇಲೆ ಮೇಲಕ್ಕೆ ಬರಬೇಕು. ಮೇಲಕ್ಕೆ ಬಂದು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಇದನ್ನು ಮಾಡ್ಕೊಳ್ಳಿ. ಪ್ರತಿಯೊಂದು ಹಂತನೂ ಇಂಪಾರ್ಟೆಂಟೇ. ನೀವು ಫಸ್ಟ್ ರೌಂಡ್ ಮಾಡಿದ್ದು, ಸೆಕೆಂಡ್ ರೌಂಡ್ ಮಾಡಿದ್ದು ಏನು ಮಾಡಿದ್ರಿ, 3ನೇ ವಿಡಿಯೋದಲ್ಲಿ ಹೇಗೆ ಅಂತ ತೋರಿಸಿದ್ದೀನಿ. ಇದೆಲ್ಲ ನೋಡ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಅಭ್ಯಾಸ ಆದಮೇಲೆ ನೀವು ಸೆಂಟ್ರಲ್ಲಿ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೋದು. ಸೆಂಟ್ರಲ್ಲಿ ಮಾಡಬೇಕಾದ್ರೆ ಹಿಂದೆ ಏನಾದರೂ ಸಪೋರ್ಟ್ಗೆ ಹಾಕ್ಕೊಳ್ಳಿ, ಬ್ಲ್ಯಾಂಕೆಟು ದಿಂಬ ಏನಾದರೂ. ಅಂದರೆ ಬಿದ್ದರೆ ನಿಮಗೆ ಬೆನ್ನಿಗೇನು ಏಟಾಗಬಾರ್ದು. ಆ ರೀತಿನಲ್ಲಿ ಅಭ್ಯಾಸ ಮಾಡಬೇಕು. ಫಸ್ಟ್ ಇದನ್ನೆಲ್ಲ ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ವಿತೌಟ್ ಸಪೋರ್ಟಲ್ಲಿ ತಕ್ಷಣ ಮಾಡೋಕ್ಕೆ ಹೋಗಬೇಡಿ. ಸಪೋರ್ಟಲ್ಲಿ ಮಾಡಿದಾಗ ನಮಗೆ ಧೈರ್ಯ ಬರುತ್ತೆ ಜಾಸ್ತಿ, ಮತ್ತು ಪರ್ಫೆಕ್ಷನ್ ಬರುತ್ತೆ. ಇದೆಲ್ಲ ಮಾಡ್ಕೊಂಡು ಚೆನ್ನಾಗಿ ಶೀರ್ಷಾಸನ ಚೆನ್ನಾಗಿ ಮಾಡ್ಕೊಳ್ಳಿ. ಎಲ್ಲರೂ ಇದ್ರದ್ದು ಲಾಭ ಪಡ್ಕೊಳ್ಳಿ. ಅನುಭವಿಸಿ ಹೇಗಿರುತ್ತೆ ಹೆಡ್ ಬ್ಯಾಲೆನ್ಸ್ ಮಾಡಿದಾಗ. ಅದ್ರದ್ದು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಹೆಡ್ ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ, ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇದರಿಂದ ಅಂತ ಹೇಳಿಬಿಟ್ಟು ಇದೆಲ್ಲ ಉಪಯೋಗಿಸ್ಕೊಳ್ಳಿ. ನಮಸ್ಕಾರ.